ಸೂತ್ರ ಸತ್ಯದ ಶಕ್ತಿ ನಮಸ್ಕಾರ. ಜೆಎಸ್ಎಸ್ ವಿದ್ಯಾಪೀಠದ ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿಯ ವತಿಯಿಂದ ನಗರದ ಜೆಎಸ್ಎಸ್ ಆಸ್ಪತ್ರೆಯ ಆವರಣದ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದ ಶಿವಾನುಭವ ದಾಸೋಹ 337 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಉಮ್ಮತ್ತೂರು ಗ್ರಾಮದ ದಿವಂಗತ ಸಮಾಜ ಸೇವಕರಾದ ಎಂ ಗುರುಮಲ್ಲಪ್ಪ ಹಾಗೂ ಸಾಮಾಜಿಕ ಚಿಂತನೆ ಹೊಂದಿದ್ದ ಗೃಹಿಣಿ ಎಸ್ ಪುಟ್ಟಮ್ಮಣಿಯವರ ಕುಟುಂಬದ ಆಶ್ರಯದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಭಕ್ತರು, ಸಾಹಿತ್ಯಾಸಕ್ತರು ಹಾಗೂ ಸಮಾಜಮುಖಿ ಚಿಂತಕರು ಭಾಗವಹಿಸಿದ್ದರು. ಜೆಎಸ್ಎಸ್ ಸಂಸ್ಥೆಯೊಂದಿಗೆ ನಿಕಟ ಬಾಂಧವ್ಯ ಹೊಂದಿರುವ ಕುಟುಂಬದ ಸದಸ್ಯರಾದ ಶೀಲಾ ಶಿವಕುಮಾರ್, ಯಮುನಾ, ರವಿಪ್ರಕಾಶ್, ಶಾರದಾ ಮಹೇಶ್, ಮಂಜುಳಾ ರವಿಶಂಕರ್ ಹಾಗೂ ಕುಟುಂಬಸ್ಥರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಡುಗೂರು ಶ್ರೀ ವಿರಕ್ತ ಮಠದ ಶ್ರೀ ಇಮ್ಮಡಿ ಉದ್ದನ ಸ್ವಾಮಿಗಳು ವಹಿಸಿ ಶುಭ ಸಂದೇಶ ನೀಡಿದರು. ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿದ್ದ ಜೆಎಸ್ಎಸ್ ವೈದ್ಯಕೀಯ ಮಹಾವಿದ್ಯಾಲಯದ ಜೀವ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಸಂತೆಕಡೂರ್ ಅವರು ವಚನ ಸಾಹಿತ್ಯದ ಮೌಲ್ಯಗಳನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕುಮಾರಿ ಚೂಡಾಮಣಿ, ಗಾಯಕ ಉಮ್ಮತ್ತೂರು ಆರ್ ಉಮೇಶ್, ನಮೋ ಯೋಗ ಭವನದ ನಟರಾಜ್ ಹಾಗೂ ಯುವ ಪ್ರತಿಭೆ ಮಾಸ್ಟರ್ ವಚನ್ ಅವರು ವಚನ ಗಾಯನ ನಡೆಸಿ ಮೆಚ್ಚುಗೆ ಪಡೆದರು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೈಸೂರು ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ.ಎಸ್. ಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಪಳನಿಸ್ವಾಮಿ, ಬನ್ನೂರು ನಿಂಗರಾಜು, ಶಿವಮೂರ್ತಿ, ಎಂಪಿ ಪ್ರಭು, ವೀರಶೈವ ಮೂರ್ತಿ, ಚಿನ್ನಂಬಳ್ಳಿ ಮಹಾದೇವಪ್ಪ, ರವಿ ಪ್ರಶಾಂತ್, ಕ್ಯಾತ್ನಳ್ಳಿ ಪ್ರಕಾಶ್, ರಾಣಿ ಪ್ರಭಾ ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಎನ್ಎಸ್ಎಸ್ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಯುವ ನಾಯಕತ್ವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಿ. ರವಿಶಂಕರ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಸಾಹಿತಿ ನಗರ್ಲೆ ಶಿವಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಯೋಗ ಶಿಕ್ಷಕರಾದ ಮಲ್ಲಿಕಾರ್ಜುನ ಸ್ವಾಮಿ ವಂದನಾರ್ಪಣೆ ಸಲ್ಲಿಸಿದರು. ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಸ್ಥಾಪಿಸಲ್ಪಟ್ಟು ಪರಮ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದೊಂದಿಗೆ ನಡೆಯುತ್ತಿರುವ ಶಿವಾನುಭವ ದಾಸೋಹ ಕಾರ್ಯಕ್ರಮವು ಕಳೆದ 3 ದಶಕಗಳಿಂದ ಧರ್ಮ, ದರ್ಶನ, ವಚನ ಸಾಹಿತ್ಯ ಹಾಗೂ ಸಾಮಾಜಿಕ ಮೌಲ್ಯಗಳ ಪ್ರಸಾರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಭೂಮಿ ಏನ್ ಬೇಕು ಅಂತ ಕೇಳಿದ ಅಂತ ಹೇಳಿದೆ ನಾನು. ಕೊನೆಗೆ ಅಂತ ಸಾವಿರಾರು ಎಕರೆ ಆಧಾರದ ಶ್ರೀಮಂತ ಎಲ್ಲ ಅವನು ಕೂಲಿ ಮಾಡ್ತಿದ್ದ ದೀಪದಾಳುಗಳಿಗೆಲ್ಲ ದಾನ ಮಾಡಿಬಿಟ್ಟು ಕೊನೆಗೆ ಅವನು ಅವ್ರ ಜೊತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸಾಧಿಸ್ತಾನೆ, ಕೆಲಸ ಮಾಡ್ತೀವಿ. ನಾವು ವಚನ ಚಳುವಳಿಲಿ 3 ಪದಗಳು ಬರುತ್ತೆ. ಒಂದು ಕಾಯ, ಇನ್ನೊಂದು ಕಾಯಕ, ಇನ್ನೊಂದು ಕಾಯಕವೇ ಕೈಲ ಅಂತ. ಕೊನೆಗೆ ಅವನು ಜೀತದಾಳುಗಳ ಜೊತೆ ಅವನು ಒಬ್ಬ ಜೀತದಾಳು ತರ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಅವ್ನ ಮನೆ ಹತ್ರ ಇರೋ ಆಸ್ತಿನೆಲ್ಲ ಅವ್ರಿಗೆ ದಾನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಹೆಂಡತಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀನು ಇದನ್ನು ನಾವಿರೋ ಮನೇನು ದಾನ ಮಾಡಿದ್ರೆ ನಮ್ಮ ಮನೆ ದೊಡ್ಡ ಮನೆ, ಮಕ್ಕಳು ಮುಡಿದ್ದಾರೆ ಹಿಂಗೆ ಅಂತ. ಕೊನೆಗೆ ಅವನು ಹೆಂಡತಿ ಜಗಳ ಮಾಡಕ್ ನೋಡಿ ಅವ್ನು ಬೇಜಾರಾಗ್ಬಿಟ್ಟು ಮನೆ ಬಿಟ್ಟು ಹೋಗೋಣ ಅಂತ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಅನಾಥವಾಗಿ ಸುತ್ತೋಗ್ತಾರೆ. ಅಂತ ದೊಡ್ಡ ಲೇಖಕ ಅಂದ್ರೆ ಏನು ಬೇಡ, ನಮ್ಗೆ ಎಲ್ಲದೂ ಸಮಾಜದಿಂದ ಬಂದಿದ್ದು ಸಮಾಜಕ್ಕೆ ಕೊಟ್ಟು ಹೋಗೋಣ. ಈ ಒಂದು ಸಂದರ್ಭದಲ್ಲಿ ರವಿಶಂಕರ್ ಅವರು ನನ್ನ ಬಹಳ ಆತ್ಮೀಯರು, ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ ಅವ್ರನ್ನ ಕರೆದು ಇಲ್ಲಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ತುಂಬಾ ಆಭಾರವಿದೆ ಎಲ್ಲರಿಗೂ ಶರಣ. ಬೇಡ, ನನ್ನ ಹತ್ರ ಏನಿದೆ ಅದು ಪರಿಪೂರ್ಣ ಸಮಾಜದ್ದೇ ಅನ್ನುವಂಥ ಭಾವನೆಯನ್ನ ಯಾರು ಇಟ್ಕೋತಾರೆ ಅಂತಹ ಶರಣರ ಅಥವಾ ಅಂತಹ ಭಕ್ತರ ಭಾವನೆಯಲ್ಲಿ ಖಂಡಿತವಾಗಿ ಪರಮಾತ್ಮ ಸ್ವರೂಪ ನಿಲ್ಲಿಸುತ್ತೆ ಅನ್ನುವಂಥ ಮಾತನ್ನ ಷಣ್ಮುಖ ಶ್ರೀಗಳು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನದಲ್ಲಿ ಅವರು ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಹಾದಿಯಲ್ಲಿ ನಮ್ಮ ಹತ್ರ ಏನಿದ್ರು ಕೂಡ ಯಾವತ್ತೂ ಕೂಡ ದಾಸೋಹ ಭಾವನೆಯನ್ನು ನಾವೆಲ್ಲರೂ ಕೂಡ ನಾವು ನಡೆಸಿಕೊಳ್ಳುವಂಥ ಪ್ರಯತ್ನವನ್ನ ಹಾದಿಯನ್ನು ನಾವೆಲ್ಲರೂ ಕೂಡ ಕಂಡುಕೋಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಅಕ್ಕಮಹಾದೇವಿ ಹೇಳುವ ಅದ್ಭುತವಾಗಿರ್ತಕ್ಕಂಥ ಹೇಳ್ತಾರೆ. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನು ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಭಾವ ಶುದ್ಧವಾಯಿತು. ಅಯ್ಯ, ನಿಮ್ಮ ಅನುಭಾವಿಗಳು ಎನ್ನ ನೊರೆದೊರೆದು ಆಗು ಮಾಡಿದಿರಾಗಿ ಚೆನ್ನ ಮಲ್ಲಿಕಾರ್ಜುನ ಆನು ನಿಮಗೆ ತುಡುಗೆಯಾಗಿ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ವಚನವನ್ನ ಅಕ್ಕಮಹಾದೇವಿ ತಾಯಿ ಬರೀತಾರೆ. ದೇವ ಪೂಜೆಯ
ಧಾರ್ಮಿಕ ದತ್ತಿ 337ನೇ ತಿಂಗಳ ಕಾರ್ಯಕ್ರಮ ಶ್ರೀಯುತ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ವಚನ ಸಾಹಿತ್ಯದ ಮೂಲಕ ಪ್ರತಿಯೊಂದನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಬಸವಣ್ಣನವರ ಏನೊಂದು ವಚನಗಳಿದ್ವು, ಇವನಾರವ ಇವ ಎಂದೆನಿಸದೈರಯ್ಯ, ಇವ ನಮ್ಮವ ಎಂದೆನಿಸದಯ್ಯ ಅಂತ ಏನಿತ್ತು, ಅದನ್ನ ಸಹಬಾಳ್ವೆಯನ್ನ ಪ್ರತಿಯೊಬ್ಬರು ಅನುಸರಿಸ್ಕೊಂಡು ಹೋದ್ರೆ ತ್ರಿವಿಧ ದಾಸೋಹಿಗಳಾಗಿ ಊಟ, ವಸತಿ ಮತ್ತು ವಿದ್ಯೆ ಇದನ್ನ ಸಮಾಜಕ್ಕೆ ನೀಡಿದ್ರೆ ಅದರ ಪ್ರತಿಫಲ ಸಮಾಜಕ್ಕೆ ಒಳ್ಳೇದಾಗ್ತದೆ. ಮಕ್ಕಳಿಗೆ ಆಸ್ತಿಯನ್ನೇ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ. ನಮಸ್ಕಾರ, ಇದು ಸಮಯ ಸೂತ್ರ.